ನಿಮ್ ಮನ್ಸನ್ನ ನೀವೇ ಮುಟ್ಟು ನೋಡ್ಕೊಳ್ಳಿ, ನಾವ್ ಮಾಡ್ತಿರೋ ಸರಿನಾ ತಪ್ಪಾ ಅಂತ ನೀವೇ ನೋಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ. ಎಸ್, ನಮ್ಮ ಮನಸ್ಸನ್ನ ನಾವು ಮುಟ್ಟು ನೋಡ್ಕೊಂಡ್ವಿ, ನಾವು ಮಾಡೋದು ಸರಿ ಅನ್ನಿಸ್ತಾ ಇದೆ. ಕಮಲ್ ಹಾಸನ್ ಮಾತನಾಡಿದ ತಪ್ಪು ಅಂತ ನಮ್ಮ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ. ಶಿವರಾಜ್ ಕುಮಾರ್ ಅವರಿಗೆ ಕಮಲ್ ಹಾಸನ್ ಫೇವರೆಟ್ ಆಕ್ಟರ್ ಆಗಿರಬಹುದು. ನಮಗೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಶ್, ಶಂಕರ್ ನಾಗ್ ಸೇರಿದಂತೆ ಕನ್ನಡದ ಸೂಪರ್ ಸ್ಟಾರ್ಗಳು ಮಾತ್ರ ಫೇವರೆಟ್ ಆಕ್ಟರ್ಗಳು. ಯಾಕಂದರೆ ನಮಗೆ ಬೇರೆ ಭಾಷೆ ಬಗ್ಗೆ ಮತ್ತು ಬೇರೆ ಭಾಷೆಯ ನಟರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಕನ್ನಡಿಗರು ಕೂಡ ಬೇರೆ ಭಾಷೆಯ ಸಿನಿಮಾಗಳ ಮೇಲೆ ಆಸಕ್ತಿ ಬೆಳೆಸ್ಕೊಂಡ್ರೆ ನಮ್ಮ ನಟರನ್ನ ಹೊತ್ತು ಮೆರೆಸುವವರು ಯಾರಲ್ವಾ? ಶಿವರಾಜ್ ಕುಮಾರ್ ಕೂಡ ನಮ್ಮ ಫೇವರೆಟ್ ಆಕ್ಟರ್. ಹಾಗಂತ ಶಿವರಾಜ್ ಕುಮಾರ್ ಅವರು ಕಮಲ್ ಹಾಸನ್ ಮಾಡಿದ್ರಲ್ಲಿ ತಪ್ಪಿಲ್ಲ ಅನ್ನುವ ದಾಟಿಯಲ್ಲಿ ಹೇಳಿದ್ರೆ ನಾವು ತಲೆ ಅಲ್ಲಾಡ್ಸೋಕ್ಕಾಗಲ್ಲ. ಯಾಕಂದ್ರೆ ನಮಗೆ ಎಲ್ಲ ಸ್ಟಾರ್ ನಟರಿಗಿಂತ ಹೆಚ್ಚು ನಮ್ಮ ಕನ್ನಡ ಭಾಷೆ, ನಮ್ಮ ನೆಲ, ನಮ್ಮ ಜಲ ಮತ್ತು ನಮ್ಮ ಜನ ಮಾತ್ರ. ಕಮಲ್ ಹಾಸನ್ ಪ್ರೀತಿಯಿಂದ ಮಾತನಾಡುವಾಗ ಬಾಯಿಗೆ ಬಂದಂತೆ ಕನ್ನಡದ ಬಗ್ಗೆ ಏನ್ ಬೇಕಾದ್ರೂ ಮಾತನಾಡ್ಬಿಡ್ಬಹುದಾ? ಈಗ ನಾವು ಬಿಟ್ರೆ ಇವತ್ತು ಕಮಲ್ ಹಾಸನ್ ಮಾತಾಡ್ತಾರೆ, ನಾಳೆ ಇನ್ನೊಬ್ಬ ಹಾಸನ್ ಮಾತಾಡ್ತಾರೆ. ಅದಲ್ಲದೆ ಕನ್ನಡ ಸಿನಿಮಾ ನೋಡೋದು ಮಾತ್ರ ಕನ್ನಡ ಅಭಿಮಾನಿ ಅಲ್ಲವೇ ಅಲ್ಲ. ಕನ್ನಡದ ಅಭಿಮಾನಿ ಅಂತ ಸಾಬೀತು ಮಾಡೋಕೆ ಕನ್ನಡ ಸಿನಿಮಾ ನೋಡಲೇಬೇಕು ಅಂತ ಏನಿಲ್ಲ. ಕನ್ನಡ ಸಿನಿಮಾ ರಂಗ ಹುಟ್ಟೋಕ್ಕೂ ಮೊದಲೇ ಕನ್ನಡದಲ್ಲಿ ಅನೇಕ ಸಾಹಿತಿಗಳು ಹುಟ್ಟಿ ತಮ್ಮ ಕನ್ನಡಾಭಿಮಾನವನ್ನು ತೋರಿಸಿದ್ದಾರೆ. ಕನ್ನಡ ಸಿನಿಮಾಗಳಿಗಿಂತಲೂ ಕನ್ನಡ ದೊಡ್ಡದು. ಯಾರು ಏನೇ ಹೇಳಿದ್ರು ಕಮಲ್ ಹಾಸನ್ ವಿರುದ್ಧದ ಹೋರಾಟ ನಿಲ್ಲಬಾರದು. ಕಮಲ್ ಹಾಸನ್ ತಮ್ಮ ಟಗ್ ಲೈಫ್ ಸಿನಿಮಾ ಪ್ರಚಾರ ಮಾಡೋ ವೇಳೆ ಅಚಾತುರ್ಯ ಮಾಡಿರೋದು 100% ಸತ್ಯ. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂಬರ್ಥದಲ್ಲಿ ಅವರು ಮಾತನಾಡಿರೋದನ್ನು ನಾವು ಖಂಡಿಸ್ತೀವಿ. ಈಗಾಗಲೇ ಅವರ ಚಿತ್ರವನ್ನ ಕರ್ನಾಟಕದಲ್ಲಿ ರಿಲೀಸ್ ಮಾಡಲು ಬಿಡಬಾರದು ಎನ್ನುವ ಆಗ್ರಹದ ಕೂಗು ಕೇಳಿಬಂದಿದೆ. ಕಮಲ್ ಹಾಸನ್ ಕ್ಷಮೆ ಕೇಳುವವರೆಗೂ ಇದು ಜಾರಿಯಲ್ಲಿರಬೇಕು. ಕಮಲ್ ಹಾಸನ್ ತಮಿಳು ಭಾಷೆಯಿಂದ ಕನ್ನಡದ ಜನನವಾಯಿತು ಅಂತ ಕೊಟ್ಟ ಹೇಳಿಕೆಯನ್ನ ನಟರಾದ ಜಗ್ಗೇಶ್, ನಟ ಶ್ರೀನಾಥ್, ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್, ನಟ ಚೇತನ್ ಅಹಿಂಸಾ ಸೇರಿದಂತೆ ಕೆಲವರು ಮಾತ್ರ ಖಂಡಿಸಿದ್ದಾರೆ. ಹಾಗಾದ್ರೆ ಇವರಿಗೆಲ್ಲ ಬುದ್ಧಿ ಇಲ್ವಾ? ಇಂಥ ವಿಚಾರಗಳಲ್ಲಿ ಪ್ರಬುದ್ಧತೆಯಿಂದ ಮಾತನಾಡಿರೋ ಕನ್ನಡದ ಮೇರು ನಟ ಶ್ರೀನಾಥ್ ಅವರಿಗಿಂತ ಹಿರಿಯರು ಬೇಕಾ? ನಾವು ಶ್ರೀನಾಥ್ ಅವರ ಮಾತಿಗೆ ಗೌರವ ಕೊಡಬೇಕೋ ಬೇಡವೋ? ಕಮಲ್ ಹಾಸನ್ ಈ ವಿವಾದಾತ್ಮಕ ಸ್ಟೇಟ್ಮೆಂಟ್ ನೀಡಿದಾಗ ಅಲ್ಲಿಯೇ ಇದ್ದ ಶಿವರಾಜ್ ಕುಮಾರ್ ಅವರು ಪ್ರಾರಂಭದಲ್ಲಿ ಈ ಬಗ್ಗೆ ಮಾತನಾಡಿರಲಿಲ್ಲ. ಆದರೆ ಈಗ ಕಾರ್ಯಕ್ರಮವೊಂದರಲ್ಲಿ ಈ ಕುರಿತು ಮುಕ್ತವಾಗಿ ಅವರು ಮಾತನಾಡಿದ್ದು, ಶಿವರಾಜ್ ಕುಮಾರ್ ಹೇಳಿಕೆಯ ಬಗ್ಗೆ ಪರ ವಿರೋಧದ ಚರ್ಚೆಗಳು ಆರಂಭವಾಗಿವೆ. ಬರೀ ಬಾಯಿ ಮಾತಲ್ಲಿ ಮಾತ್ರ ಕನ್ನಡ ಕನ್ನಡ ಅನ್ನಬಾರದು. ಕನ್ನಡಕ್ಕಾಗಿ ನಾನು ಹೋರಾಟ ಮಾಡ್ತೇನೆ, ಕನ್ನಡಕ್ಕಾಗಿ ನಾನು ಸಾಯಲು ಸಿದ್ಧ ಅಂತ ನಟ ಶಿವರಾಜ್ ಕುಮಾರ್ ಹೇಳಿದ್ದಾರೆ. ಕನ್ನಡ ಅಂತೀರಾ, ಸ್ಟಾರ್ ನಟರಿಗೆ ಮಾತ್ರ ಬೆಂಬಲಿಸೋದು, ಹೊಸಬರನ್ನ ಕೂಡ ಬೆಳೆಸಬೇಕು. ಕಮಲ್ ಹಾಸನ್ ಅವರಿಗೆ ಇದೆಲ್ಲ ಗೊತ್ತಾಗುತ್ತೆ, ಅವರೇ ಅದನ್ನು ಸರಿ ಮಾಡ್ಕೊಳ್ತಾರೆ. ಕಮಲ್ ಹಾಸನ್ ನನಗೆ ಬಹಳ ಇಷ್ಟ. ನನ್ನ ತಂದೆ ಮತ್ತು ಕಮಲ್ ಅವರ ಸಂಬಂಧ ಬೇರೆ, ಅದಕ್ಕಾಗಿ ನಾನು ಅವರ ಅಭಿಮಾನಿಯಲ್ಲ. ನಾನು ಕಮಲ್ ಅವರನ್ನ ನನಗೆ ಸ್ಫೂರ್ತಿ ಅಂತ ಭಾವಿಸಿದ್ದೇನೆ. ನಮ್ಮನ್ನ ಅವರ ಕಾರ್ಯಕ್ರಮಕ್ಕೆ ಕರೆದಿದ್ರು, ಹೀಗಾಗಿ ಹೋದ್ವಿ ಬಂದ್ವಿ ಅಷ್ಟೇ ಎಂದಿದ್ದಾರೆ ಶಿವರಾಜ್ ಕುಮಾರ್. ಕಮಲ್ ಹಾಸನ್ ಅವರುವೆ ಕನ್ನಡ ಅಂದ್ರೆ ಅಷ್ಟೇ ಪ್ರೀತಿಸ್ತಾರೆ, ತಂದೆಯವ್ರ ಬಗ್ಗೆ ಅಷ್ಟೇ ಗೌರವ ಕೊಡ್ತಾರೆ. ನಿನ್ನೆ ಬಂದಾಗ್ಲೂ ಅವ್ರು ಕನ್ನಡದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಬ್ಯಾಂಗ್ಳೂರ್ ಬಗ್ಗೆನೂ ಅಷ್ಟೇ ಗೌರವ ಕೊಟ್ಟು ಮಾತಾಡಿದ್ದಾರೆ. ನಾವು ಅವ್ರನ್ನ ನೋಡಿ ಬೆಳೆದವರು, ನಾನು ಅವ್ರ ಅಭಿಮಾನಿ, ತುಂಬಾ ದೊಡ್ಡ ಅಭಿಮಾನಿ ಅಂದ್ರೆ ಹೇಳ್ಬೋದು. ತಂದೆಯವ್ರು ಇಟ್ಕೊಂಡು ಏನ್ ಸರ್ ಅವ್ರ ಅಭಿಮಾನಿ ಅಂತ ಹೇಳ್ಬೋದು. ಈ ಮಾತಿಗೆ ಏನು ಹೇಳಕ್ಕೆ, ತಂದೆಯವರು ಫ್ಯಾಮಿಲಿ ಆಗ್ತಾರೆ, ತಂದೆಯವ್ರ ಸ್ಥಾನ ಬೇರೆ. ಆದ್ರೆ ಕಮಲ್ ಹಾಸನ್ ನಾನು ಕೂಡ ಸ್ಥಾನ ಬೇರೆ. ಯಾಕಂದ್ರೆ ನಾನು ಇನ್ಸ್ಪೈರ್ ಆಗಿದ್ದು ಅವರಿಂದ. ನನ್ನ ಒಂದು ಫೇವ್ರೆಟ್ ಆಕ್ಟರ್, ನಿಮ್ಗೆ ಹೆಂಗೆ ಫೇವ್ರೆಟ್ ಆಕ್ಟರ್ ಇದ್ದಿದ್ದು, ನನಗೂ ಆ ಥರ ಒಂದು ಫೇವ್ರೆಟ್ ಆಕ್ಟರ್. ಖಂಡಿತ ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಖಂಡಿತ ಅದಕ್ಕೆ ಏನ್ ಕೊಡ್ಬೇಕು ಅದಕ್ಕೆ 100% ಅವ್ರು ಇದನ್ನ ಕೊಡ್ತಾರೆ ಅನ್ನೋ ಒಂದು ಭಾವನೆ ನನಗಿದೆ. ಯಾಕಂದ್ರೆ ನಾವು ಸಮಾರಂಭಕ್ಕೆ ಹೋಗಿದ್ದು, ನಮ್ಮನ್ನ ಗೌರವದಿಂದ ಕರೆದಾಗ ಗೌರವದಿಂದ ಹೋಗಿದ್ದೀವಿ. ಅದು ಏನಾಯ್ತು ಏನಂತ ನಮಗೂ ಗೊತ್ತಿಲ್ಲ. ಇವತ್ತು ಬಂದು ನೋಡಿದಾಗ, ನೆನ್ನೆ ಬಂದಾಗ ಇಲ್ಲೇ ಇದ್ರು, ಎಲ್ಲರ ಹತ್ರ ಮಾತಾಡ್ತಾ ಇದ್ರು. ಇಲ್ಲೇ ಕೇಳ್ಬೋದಾಗಿತ್ತು ಎಲ್ರೂ, ಬಟ್ ಯಾಕೆ ಕೇಳಿಲ್ಲ ಅಂತ ನನಗೂ ಗೊತ್ತಿಲ್ಲ. ಬಟ್ ಕನ್ನಡ ಪ್ರೀತಿ ಅನ್ನೋದು ಯಾರೋ ಒಬ್ರು ಮಾತಾಡ್ದಾಗ ಮಾತ್ರ ಬರಬಾರ್ದು, ಇದು ಥ್ರೂಔಟ್ ಆಗಿರ್ಬೇಕು. ಇದು ನಾ ಚಾನಲ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಬರೀ ಈ ಸ್ಪಾಟ್ ಬಂದಾಗ ಮಾತ್ರ ಕನ್ನಡನ ಚಿಗುರ್ಸೋದಲ್ಲ. ಕನ್ನಡ ಚಿಗುರ್ಸೋದು ಇವತ್ತಲ್ಲ, ಯಾವಾಗ್ಲೂ ಚಿಗುರ್ಸ್ಬೇಕು. ಅದು ರಿಯಲ್ ಭಾವನೆ. ನಾವಿದೀವಲ್ಲ, ಕನ್ನಡಕ್ಕೋಸ್ಕರ ಹೋರಾಡ್ತೀವಿ, ಸಾಯ್ತೀವಿ ಬೇಕಾದ್ರೆ. ಬರೀ ಮಾತಲ್ಲಿ ಮಾತಾಡಿ ಸುಮ್ಮನೆ 2 ಸತಿ ನ್ಯೂಸ್ಲಿ ಮಾತಾಡ್ಬಿಟ್ಟು ದೊಡ್ಡ ಪೋಸ್ಟ್ ಕೊಡೋ ದೊಡ್ಡ ವಿಷಯ ಅಲ್ಲ. ಕನ್ನಡಕ್ಕೆ ನಾವ್ ಏನ್ ಮಾಡ್ತೀವಿ ಅಂತ ನೀವೇ ಹುಡುಕ್ ನೋಡಿ, ನಿಮ್ಗೆ ಅಲ್ಲೇ ಆನ್ಸರ್ ಸಿಗುತ್ತೆ. ನೀವೇನ್ ಮಾಡ್ತೀರಾ ಕನ್ನಡ ಸಿನಿಮಾಗೆ? ಬರೀ ಸ್ಟಾರ್ ಸಿನಿಮಾಗಳು ಮಾತ್ರ ಪ್ರೋತ್ಸಾಹ ಕೊಡೋದಲ್ಲ, ಹೊಸಬ್ರಿಗೂ ಪ್ರೋತ್ಸಾಹ ಕೊಡಬೇಕು. ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ, ಬಿಟ್ಬಿಟ್ಟು ಹೋಗ್ತೀರಾ. ಕನ್ನಡ ಪ್ರೋತ್ಸಾಹ ಮಾಡಿ. ಹೆಂಗ್ ಕನ್ನಡ ಬೆಳೆಯುತ್ತೆ ಹೇಳಿ?
ಕನ್ನಡ ಇಷ್ಟು ಮಾತ್ರ ಅಲ್ಲ, ನೀವು ನಮ್ಮ ಕೈಯಲ್ಲಿದೆ, ನಮ್ಮ ಜವಾಬ್ದಾರಿ ಆಗುತ್ತೆ. ದಯವಿಟ್ಟು ಬೇರೆ ತರ ಅರ್ಥ ಮಾಡ್ಕೋಬೇಡಿ. ನಿಮ್ ಮನ್ಸನ್ನ ನೀವೇ ಮುಟ್ಟು ನೋಡ್ಕೊಳ್ಳಿ, ನಾವ್ ಮಾಡ್ತಿರೋ ಸರಿನಾ ತಪ್ಪ ಅಂತ ನೀವೇ ನೋಡ್ಕೊಳ್ಳಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ನಿಮಗೆ ಉತ್ತರ ಸಿಗುತ್ತೆ ಅಲ್ಲಿ. ಅದರಿಂದ ಕಮಲ್ ಹಾಸನ್ ಅವ್ರ ಬಗ್ಗೆ ನಾ ಏನ್ ದೊಡ್ಡದು ಮಾತಾಡ್ಬೇಕಾಗಿಲ್ಲ. ಖಂಡಿತ ಅವ್ರು ಗೊತ್ತಿರುತ್ತೆ, ಅವ್ರ ಹಿರಿಯರು, ಅವರು ಸಿನಿಮಾ ರಂಗದಲ್ಲಿ ಬಹಳ ಕನ್ನಡ ಸಿನಿಮಾನು ಮಾಡಿದವರು. ಅವ್ರಿಗೆ ಗೊತ್ತಿರುತ್ತೆ, ಅವ್ರು ಖಂಡಿತ ಏನ್ ಮಾಡ್ಬೇಕು ಅದು ಖಂಡಿತ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ. ನಟ ಕಮಲ್ ಹಾಸನ್ ಅವರ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಎಂಬ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಸಿದ್ದರಾಮಯ್ಯ ಅವರು ಕಮಲ್ ಹಾಸನ್ ಅವರಿಗೆ ಕನ್ನಡದ ಇತಿಹಾಸದ ಬಗ್ಗೆ ತಿಳಿದಿಲ್ಲ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ನಟ ಶಿವರಾಜ್ ಕುಮಾರ್ ಎದುರೇ ಕಮಲ್ ಹಾಸನ್ ಕನ್ನಡಕ್ಕೆ ಅವಮಾನಿಸಿದ್ದು ಉದ್ದಟತನ, ದುರಹಂಕಾರದ ಪರಮಾವಧಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈಗಾಗಲೇ ಕಿಡಿಕಾರಿದ್ದಾರೆ. ಈ ಬಗ್ಗೆ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದು, ಮಾತೃಭಾಷೆಯನ್ನ ಪ್ರೀತಿಸಬೇಕು, ಆದರೆ ಅದರ ಹೆಸರಿನಲ್ಲಿ ದುರಾಭಿಮಾನ ಮೆರೆಯೋದು ಸಂಸ್ಕೃತಿಹೀನ ನಡವಳಿಕೆಯಾಗತ್ತೆ. ಅದರಲ್ಲೂ ಕಲಾವಿದರಿಗೆ ಪ್ರತಿಯೊಂದು ಭಾಷೆಯನ್ನು ಗೌರವಿಸುವ ಸಂಸ್ಕಾರ ಇರಬೇಕು. ಕನ್ನಡವೂ ಸೇರಿದಂತೆ ಅನೇಕ ಭಾರತೀಯ ಭಾಷೆಗಳಲ್ಲಿ ನಟಿಸಿರೋ ನಟ ಕಮಲ್ ಹಾಸನ್ ತಮ್ಮ ತಮಿಳು ಭಾಷೆಯನ್ನ ವೈಭವೀಕರಿಸಿರುವ ಮತ್ತಿನಲ್ಲಿ ನಟ ಶಿವರಾಜ್ ಕುಮಾರ್ ಅವರನ್ನು ಕುಳ್ಳಿರಿಸಿಕೊಂಡು ಕನ್ನಡವನ್ನು ಅವಮಾನಿಸಿರುವುದು ಉದ್ದಟತನ ಹಾಗೂ ದುರಹಂಕಾರದ ಪರಮಾವಧಿಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ತಮ್ಮ ವಿವಾದಾತ್ಮಕ ಹೇಳಿಕೆಯ ನಂತರ ಕ್ಷಮೆ ಕೇಳುವುದನ್ನ ಬಿಟ್ಟು ಕಮಲ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಉದ್ದಟತನ ಪ್ರದರ್ಶಿಸಿದ್ದಾರೆ. ಕನ್ನಡ ಭಾಷೆ ಕುರಿತ ನನ್ನ ಹೇಳಿಕೆಗೆ ಅದರ ಮೇಲೆ ನನಗಿರೋ ಪ್ರೀತಿಯೇ ಕಾರಣ. ಪ್ರೀತಿ ಎಂದಿಗೂ ಕ್ಷಮೆ ಯಾಚಿಸುವುದಿಲ್ಲ ಎನ್ನುವ ಮೂಲಕ ತಮ್ಮ ಮಾತಿಗೆ ತಾವು ಬದ್ಧರಾಗಿರುವುದಾಗಿಯೂ ಸ್ಪಷ್ಟಪಡಿಸಿದ್ದಾರೆ. ಬಹಳಷ್ಟು ಇತಿಹಾಸಕಾರರು ನನಗೆ ಭಾಷೆ ಮತ್ತು ಭಾಷೆಯ ಇತಿಹಾಸ ತಿಳಿಸಿರುವಂತೆ ನಾನು ಮಾತನಾಡಿದ್ದೇನೆ ಅಂತ ಹೇಳೋ ಮೂಲಕ ತೇಪೆ ಹಚ್ಚುವ ಕೆಲಸವನ್ನು ಮಾಡಿದ್ದಾರೆ ನಟ ಹಾಗೂ ರಾಜಕಾರಣಿ ಕಮಲ್ ಹಾಸನ್. ಜೊತೆಗೆ ರಾಜಕಾರಣಿಗಳು ಭಾಷಾ ಸಮಸ್ಯೆಗಳ ಬಗ್ಗೆ ಮಾತನಾಡೋದಕ್ಕೆ ಅರ್ಹರಲ್ಲ, ಅದರಲ್ಲಿ ನಾನು ಕೂಡ ಸೇರಿದ್ದೇನೆ ಅಂತ ವಿವೇಕಿಯಂತೆ ಮಾತನಾಡಿದ್ದಾರೆ ಹಿರಿಯ ನಟ ಕಮಲ್ ಹಾಸನ್. ಒಟ್ಟಾರೆಯಾಗಿ ಕನ್ನಡ ಭಾಷೆ ತಮಿಳಿನಿಂದ ಹುಟ್ಟಿದೆ ಅಂತ ಹಿರಿಯ ನಟ ಕಮಲ್ ಹಾಸನ್ ಅವರ ಸ್ಟೇಟ್ಮೆಂಟ್ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಇದಕ್ಕೆ ರಾಜ್ಯದಲ್ಲಿ ಸದ್ಯಕ್ಕೀಗ ಆಕ್ರೋಶ ಭುಗಿಲೆದ್ದಿದೆ. ಕನ್ನಡದ ಬಗ್ಗೆ ಬಾಲಿಶ ಹೇಳಿಕೆ ನೀಡಿ ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ ವಿರುದ್ಧ ಕೇಸ್ ದಾಖಲಿಸಲಾಗಿದೆ. ನಟ ಕಮಲ್ ಹಾಸನ್ ಬೆಂಗಳೂರಿನ ಆರ್ಟಿ ನಗರ ಪೊಲೀಸ್ ಠಾಣೆಗೆ ಕರವೇ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ದೂರು ಸಲ್ಲಿಕೆ ಮಾಡಿದ್ದಾರೆ. ಕನ್ನಡಿಗರ ಭಾವನೆಗೆ ನಟ ಕಮಲ್ ಹಾಸನ್ ಧಕ್ಕೆ ತಂದಿದ್ದಾರೆ. ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ದೂರು ಸಲ್ಲಿಸಿದ್ದಾರೆ. ಜೊತೆಗೆ ಥಗ್ ಲೈಫ್ ಸಿನಿಮಾವನ್ನ ಕರ್ನಾಟಕದಿಂದ ಬ್ಯಾನ್ ಮಾಡುವಂತೆಯೂ ಒತ್ತಾಯಿಸಲಾಗ್ತಾ ಇದೆ. ಪಿ ಕುಮಾರ್, ಸ್ಪೆಷಲ್ ರಿಪೋರ್ಟ್, ಪ್ರಜಾಮಾರ್ಗ ನ್ಯೂಸ್. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಥಗ್ ಲೈಫ್ ಸಿನಿಮಾ ಪ್ರಚಾರಕ್ಕೆ ಬಂದಂಥ ಕಮಲ್ ಹಾಸನ್ ಅವರು ಕನ್ನಡವನ್ನು ಬೇರೆ ಭಾಷೆ ಜೊತೆ ಹೊಂದಾಣಿಕೆಯನ್ನು ಮಾಡಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅನ್ನುವಂಥ ಒಂದು ಉದ್ದಟತನದ ವರ್ತನೆಯನ್ನು ತೋರಿದ್ದಾರೆ. ವಾಣಿಜ್ಯ ಮಂಡಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ವಾಣಿಜ್ಯ ಮಂಡಳಿ ಇತ್ತೀಚೆಗೆ ತುಂಬ ಹುರುಪಿನಿಂದ ಕೆಲಸ ಮಾಡ್ತಾ ಇದೆ. ಸೋನು ನಿಗಮ್ ಅವ್ರನ್ನ ಬ್ಯಾನ್ ಮಾಡಿದ್ದಾರೆ. ಅದೇ ರೀತಿ ಈ ಕೂಡಲೇ ಕಮಲ್ ಹಾಸನ್ ಚಿತ್ರ ಕರ್ನಾಟಕಕ್ಕೆ ಬರಬೇಕಾದ್ರೆ ಬೇಷರತ್ತಾಗಿ ಕ್ಷಮೆಯನ್ನು ಕೇಳಬೇಕು ಕನ್ನಡಿಗರಲ್ಲಿ. ನಾವು ರಾಜ್ಕುಮಾರ್ ಅವ್ರನ್ನ ಈ ನಾಡಿನ ಆಸ್ತಿ ಅಂತ ನಾವೆಲ್ಲ ಭಾವಿಸಿದ್ದೀವಿ. ಅವ್ರನ್ನ ಬಿಟ್ಟರೆ ಶಿವಣ್ಣವ್ರನ್ನೇ ರಾಜ್ಕುಮಾರ್ ಅವ್ರನ್ನ ನೋಡಿರೋ ಥರ ನಾವೆಲ್ಲ ನೋಡ್ತಾ ಇದ್ದೀವಿ. ಶಿವರಾಜ್ ಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಈ ಮಾತನ್ನು ಹೇಳಿರುವಂಥದ್ದನ್ನ ನಾವು ಯಾರೂ ಕನ್ನಡಿಗರು ಸಹಿಸೋಕ್ಕಾಗಲ್ಲ. ಶಿವರಾಜ್ ಕುಮಾರ್ ಅವರು ಹೇಳ್ತಾರೆ, ತಂದೆ ರೂಪ ತಂದೆ ಸ್ಥಾನವನ್ನು ಚಿತ್ರರಂಗದಲ್ಲಿ ಯಾರು ನೋಡೋದಿದ್ರೆ ಕಮಲ್ ಹಾಸನ್ ಅವರ ಮಕ್ಕದಲ್ಲಿ ನೋಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ನಮ್ಮ ಶಿವರಾಜ್ ಕುಮಾರ್ ಅವರು ಅವರಿಗೆ ತಂದೆ ಸ್ಥಾನವನ್ನು ಕೊಟ್ಟಾಗ ನಮ್ಮ ಕನ್ನಡ ತಾಯಿನ ಕರ್ನಾಟಕದ ತಾಯಿನ ತಮಿಳುನಾಡನ್ನು ಹೋಲಿಸ್ತಾರೆ ಅಂದರೆ ನಾವು ಕನ್ನಡಿಗರು ಏನಾಗಬೇಕು? ಕಮಲ್ ಹಾಸನ್ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಯಾವುದೇ ಸೋತು ಸುಣ್ಣ ಆದವಾಗ ಕನ್ನಡ ಚಿತ್ರರಂಗದಲ್ಲಿ ಅವರಿಗೆ ಬೆಂಬಲವನ್ನು ಕೊಟ್ಟು ಅವ್ರ ಚಿತ್ರವನ್ನು ಗೆಲ್ಲಿಸಿರುವಂಥದ್ದು ಕನ್ನಡ ಚಿತ್ರರಂಗ. ಅವರ ರಾಜಕೀಯ ಜೀವನ ಸರಿ ಇಲ್ಲ, ಸಾಂಸಾರಿಕ ಜೀವನ ಸರಿ ಇಲ್ಲ, ಎಲ್ಲದರಲ್ಲೂ ಎಕ್ಕುಟ್ಟು ಹೋಗಿದ್ದಾರೆ. ಇವತ್ತು ಕನ್ನಡಿಗರನ್ನ ಗೇಲಿ ಮಾಡಲಿಕ್ಕೆ ಬೇರೆ ಭಾಷೆ ನಟರು ಕೈ ಹಾಕ್ತಾ ಇದ್ದಾರೆ ಅಂದರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈ ಕೂಡಲೇ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ವಾಣಿಜ್ಯ ಮಂಡಳಿ ಇದರ ನಾಯಕತ್ವವನ್ನು ವಹಿಸ್ಕೋಬೇಕು. ಕಮಲ್ ಹಾಸನ್ ಬೇಷರತ್ತಾಗಿ ಕ್ಷಮೆ ಕೇಳೋ ತನಕ ಯಾವುದೇ ಅವರ ಸಿನಿಮಾವನ್ನು ಕರ್ನಾಟಕದಲ್ಲಿ ಬಿಡಲಿಕ್ಕೆ ಅವಕಾಶವನ್ನು ನಾವು ಮಾಡಿಕೊಡಲ್ಲ. ಮಾಡಿದ್ದೇ ಆದರೆ ಅದರ ಮುಂದಿನ ಅನಾಹುತವನ್ನು ಸರ್ಕಾರ ಮತ್ತು ಸಾಹಿತ್ಯ ಪರಿಷತ್ ಕಣ್ಮುಚ್ಚಿ ಕೂತ್ಕೋಬಾರ್ದು, ಅಭಿವೃದ್ಧಿ ಪ್ರಾಧಿಕಾರಿಗಳ ಕಣ್ಮುಚ್ಚಿ ಕೂತ್ಕೋಬಾರ್ದು. ವಾಣಿಜ್ಯ ಮಂಡಳಿ
ದಿಟ್ಟವಾದ ಹೆಜ್ಜೆಯನ್ನು ಕ್ರಮವನ್ನು ತಗೋಬೇಕನ್ನುವಂಥ ಒತ್ತಾಯವನ್ನು ಮಾಡೋದ್ರ ಮುಖಾಂತರ ಅಧಿಕಾರದ ಅಧ್ಯಕ್ಷರು ಮಾತಾಡಿದ್ದಾರೆ. ಏನಿವತ್ತು ಕನ್ನಡ ಚಿತ್ರರಂಗಕ್ಕೆ ಇಲ್ಲಿ ಮಾಲ್ಗಳು ಸಿಗಲ್ಲ, ಬೇರೆ ಬೇರೆ ಭಾಷೆಯವರು ಬಂದಿಲ್ಲಿ ನಮ್ಮ ಹಣವನ್ನು ಲೂಟಿ ಮಾಡ್ತಾರೆ, ಕನ್ನಡಿಗರಿಂದ ಸಂಪಾದನೆ ಮಾಡ್ತಾರೆ, ಆದರೆ ಕನ್ನಡಿಗರ ಮೇಲೆ ಕತ್ತಿ ಮಸೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದನ್ನು ಈ ಕೂಡಲೇ ನಮ್ಮ ವಾಣಿಜ್ಯ ಮಂಡಳ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಆ ಚಿತ್ರ ಯಾವುದೇ ಮಾಲ್ಗಳಲ್ಲಿ ಮಂದಿರದಲ್ಲಿ ಬರಲಿಕ್ಕೆ ಬಿಡಲ್ಲ, ಎಲ್ಲ ಕನ್ನಡ ಹೋರಾಟಗಾರರನ್ನ ಸೇರಿಸಿ ಮುಂದಿನ ದಿನಗಳಲ್ಲಿ ನಾವು ತೀರ್ಮಾನವನ್ನು ತಗೊಂತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.